ಈ ಗಂಟೆ ನಿಮಗೋಸ್ಕರನೇ ಹೇಳಿದ್ದು. ಯಾಕಂದರೆ ನಮ್ಮ ಮನವಿ ಕೇಳಲಿ ಅಂತೇಳಿ. ಏನಂದರೆ ಒಂದೊಂದು ದಿನಕ್ಕೆ ಒಂದೊಂದು ರೇಟ್ ಬರ್ತಿದೆ. ಫುಲ್ ಅಮೌಂಟ್ ಕೊಡಿ ಅಂತೇಳಿ ಈ ಗಂಟೆ ಬರ್ತಿದ್ದು ನಿಮಗೆ ಅರ್ಥ ಮಾಡ್ಕೊಳ್ಳಿ. ವಿಡಿಯೋ ನೋಡೋಣ. ವೆಲ್ಕಮ್ ಟು ಜೀಸ್ ಆ್ಯಂಡ್ ಫ್ರೆಂಡ್ಸ್. ನನಗೂ ಸ್ವಲ್ಪ ಬೆಲೆಯದ ಆರ್ಡರ್ ಬಂದು ಅದ್ರ ಬಗ್ಗೆ ವಿಡಿಯೋ ಮಾಡೋಣ ಅಂತೇಳಿ ವಿಡಿಯೋ ಮಾಡಿದೆ. ಮತ್ತೆ ಬಂದು ಮೈಸೂರಿಂದ ಕಡ ಒಂದು ಆರ್ಡರ್ ಮಾಡಿದ್ದಾರೆ. ಕಡ ಬಂದು 84 ಟಚಲ್ಲಿ ಮಾಡಿರೋದು. ಅದು ಬಂದು ಹಳೆ ಕಸ್ಟಮರ್. ಇದಕ್ಕೆ ಮೊದಲು ಕೂಡ ನಮ್ಮ ಹತ್ರ ಮಾಂಗಲ್ಯ ಚೇಂಜ್ ಮಾಡ್ತಿದ್ರು. ಆ ಮೇಡಮ್ ಅವರು ಮೈಸೂರಿಂದ ಬಂದು KR ಪುರಂ ಬಂದು ಡೆಲಿವರಿ ತಗೊಂಡ್ರು. ಈ ಸಲ ತುಂಬ ಕಷ್ಟ ಆಗ್ತಿದ್ದಾರೆ ಮೈಸೂರಿಂದ ಬಂದು ಇಲ್ಲಿ ಡೆಲಿವರಿ ತಗೊಳ್ಳೋಕ್ಕೆ. ನೋಡೋಣ ಏನಾಗುತ್ತೆ ಏನು. ಮತ್ತೆ ಇದು ಬೆಳ್ಳಿ ಬಗ್ಗೆ ಹೇಳ್ತೀನಿ. ಈ ಬೆಳ್ಳಿ ದೀಪಗಳು ಬಂದು ತೂಕ ಬಂದು 330 ಗ್ರಾಮ್ ಇದೆ ತೂಕ. ಇದು ಹೈಟ್ ಬಂದು ಹೇಳ್ತೀನಿ ರೀ. ಬೆಳ್ಳಿ ದೀಪಗಳು ಬಂದು ತೂಕ ಬಂದು 330 ಗ್ರಾಮ್ ಇದೆ. ಹೈಟ್ ಬಂದು ಒಂದು 9.5 ಇಂಚು ಅಷ್ಟು ಹೈಟ್ ಇದೆ. ಅಂದರೆ ಈ ಪಿಕಾಕ್ ಸಮೇತ ಸೇರಿ ಈ ಕೆಳಗಡೆಯಿಂದ ಬೇಸಿಂದ ಹಿಡಿದು ಟಾಪ್ವರೆಗೂ ನೋಡಿದ್ರೆ 9.5 ಇಂಚು 10 ಇಂಚ್ವರೆಗೂ ಬರ್ತಿದೆ. ಇದು ಬಂದು ಕ್ಯಾಸ್ಟಿಂಗ್ ಪಿಕಾಕು. ತುಂಬ ಚೆನ್ನಾಗಿರುತ್ತೆ. ನೀವು ಯಾವಾಗ ಬೇಕಾದರೂ ಎಷ್ಟು ಸಲ ಬೇಕಾದ್ರೂ ತೊಳ್ಕೊಬೋದು, ಏನಾಗಲ್ಲ. ವಾಶ್ ಮಾಡಿದ್ರು ಕೂಡ ಏನಾಗಲ್ಲ. ಯಾಕಂದರೆ ಪಿಕಾಕ್ ಇದು ಮಾಮೂಲಿ ಹಾಲು ಇದ್ದರೆ ಇದು ಬೆಂಡೆ ಹೋಗ್ತವೆ, ಆದರೆ ಇದು ಬೆಣ್ಣೆಗೆ ಥರ ಏನಿಲ್ಲ. ತುಂಬ ಸ್ಟ್ರಾಂಗ್ ಆಗಿರುತ್ತೆ, ಗಟ್ಟಿದಿವು. ಮತ್ತು ಇದು ತುಂಬ ಹೊತ್ತು ಉರಿಯುತ್ತೆ, ಚೆನ್ನಾಗಿದೆ. ಸ್ಪೇಸ್ ಚೆನ್ನಾಗಿದೆ, ಎಣ್ಣೆ ಹಾಕ್ಲಿಕ್ಕೆ ಎಲ್ಲನೂ ಚೆನ್ನಾಗಿದೆ. ನೋಡ್ಬೋದು ಡಿಸೈನ್ ತುಂಬ ಚೆನ್ನಾಗಿದೆ. ಕಸ್ಟಮರ್ ಏನಂದರೆ ಇದು ಫಸ್ಟ್ ಟೈಮ್ ನನಗೆ ಆರ್ಡ್ರ್ ಮಾಡ್ತಿರೋದು. ಕಸ್ಟಮರ್ ಬಂದು ಇದಕ್ಕೆ ಮೊದಲು ಅರ್ಚನಾ ಮೇಡಮ್ ಅಂತಿದ್ದರು. ಅವರು ಅವ್ರ ಫ್ರೆಂಡಿಗೆ ಅಂತೇಳಿ ರೆಕಮೆಂಡ್ ಮಾಡಿ ನಮ್ಮ ಅಂಗಡಿ ಬಂದು ಕರ್ಕೊಂಡು ಬಂದು, ಅದು ಬೇರೆ ಕಡೆ ಎಲ್ಲ 80 ಟಚಲ್ಲಿ ಮಾಡಿಕೊಡ್ತಾರೆ. ನಿಮ್ಗೆ ಯಾಕೆ ನಾನು ಮಾಡಿಸ್ಕೊಡ್ತೀನಿ, ನಮ್ಗೆ ಗೊತ್ತಿರೋರು ಇದ್ದಾರೆ ಅಂತೇಳಿ ಅರ್ಚನಾ ಮೇಡಮ್ ಅವರು ನಮ್ಮೂರವರೇ, ಚಿಂತಾಮಣಿಯವರು. ಇದಕ್ಕೆ ಮೊದಲು ಕೂಡ ರಾಮ್ ಪರಿವಾರ ಮಾಡಿಸ್ಕೊಂಡಿದ್ದಾರೆ. ನೀವು ವಿಡಿಯೋ ನೋಡಿರ್ಬೋದು ಅದನ್ನು. ಅದು ತುಂಬ ವೈರಲ್ ಆಯಿತು ವಿಡಿಯೋ. ಅದು ತುಂಬ ಚೆನ್ನಾಗಿ ಬಂದಿತ್ತು ಅದು. ಅವ್ರು ರೆಕಮೆಂಡ್ ಮಾಡಿ ಕರ್ಕೊಂಡು ಬಂದಿದ್ದಾರೆ. ಮತ್ತೆ ಬಂದು ಅವ್ರು ಹೇಳಿದ್ದು ಏನಂದರೆ ಒಂದು ಪಂಚಪಾತ್ರೆ, ಉದ್ದರಣೆ, ಒಂದು ಜೊತೆ ದೀಪಗಳು 2 ಜೊತೆ ಹೇಳಿದ್ದಾರೆ. ಒಂದು ಹೈಟ್ದು, ಒಂದು ಹೈಟ್ ಕಡಿಮೆ ಇರೋದೊಂದು. ಮತ್ತೆ ಒಂದು ಪಂಚಪಾತ್ರೆ ಉದ್ದರಣೆ ಇದೊಂದು ಮತ್ತೆ ಗಂಟೆ ಸೌಂಡ್ ಚೆನ್ನಾಗಿದೆ. 50 ಗ್ರಾಮ್ ಇದೆ ಅಂದ್ಕೊಳ್ಳಿ, 54 ಗ್ರಾಮ್ ಸಮಥಿಂಗ್ ಇದೆ. ಮತ್ತು ಇದು ಪಂಚಪಾತ್ರೆ ಉದ್ದರಣೆ ಇದು ಬಂದು 103 ಗ್ರಾಮ್ ಇದೆ. ಮತ್ತು ಪ್ಲೈನ್ ದೀಪಗಳು ಬಂದು 45 ಗ್ರಾಮ್ ಇದೆ. ಉದ್ದರಣೆ ಇದು ಬಂದು ಪಂಚಪಾತ್ರೆ ಉದ್ದರಣೆ ಗಂಟೆ ಉದ್ದರಣೆ ಇವು ಬಂದು ಇವೆರಡು ಬಂದು ಒಂದು 70 ಗ್ರಾಮ್ ಅಷ್ಟಿದೆ. ಟೋಟಲ್ ಬಂದು ಎಲ್ಲ ಒಂದು 550 ಗ್ರಾಮ್ ಆಗಿದೆ ಪ್ಯೂರು. ಆದರೆ ಅರ್ಧ kg ಅಷ್ಟಾಗಿದೆ. ಬಿಲ್ ಬಂದು 1,91,000 ಆಗಿದೆ. ಬೆಳ್ಳಿ ರೇಟು ತುಂಬ ಜಾಸ್ತಿ ಆಗುತ್ತೆ. ಯಾಕಂದರೆ ಕಸ್ಟಮರು ಆರ್ಡ್ರ್ ಮಾಡಿದಾಗ 330 ರೂಪಾಯಿ ಆಯಿತು. ತಗೊಳ್ಳೋಕೆ ಹೋಗೋಷ್ಟೊಳಗೆ ಒಂದೇ ದಿನವೇ ಕಸ್ಟಮರ್ ಇವತ್ತು ಸಾಯಂಕಾಲ ಬಂದು ಕೇಳ್ಕೊಂಡು ಹೋಗಿದ್ದಾರೆ. ಮತ್ತು ಬೆಳಗ್ಗೆ ಬಂದು ಅವರು ಅಮೌಂಟ್ ಕೊಡ್ತೀವಿ ಅಂತ ಹೇಳ್ಬಿಟ್ಟು ಬಂದಾಗೆ ಒಂದು ಸ್ವಲ್ಪ ಅಮೌಂಟ್ ಕೊಟ್ಟಿದ್ದರು. ಸರ್ ಬೆಳಗ್ಗೆ ಅಮೌಂಟ್ ಕೊಡ್ತೀನಿ ನಾನು ಅಂತೇಳಿ ಹೋದ್ರು ಅವರು. ಬೆಳಗ್ಗೆ ಬಂದು ಅವ್ರು ಅಮೌಂಟ್ ಕೊಟ್ಟು ತಗೊಂಡು ಬರೋಷ್ಟೊಳಗೆ ಮತ್ತೆ 20 ರೂಪಾಯಿ ಜಾಸ್ತಿ ಆಗಿದೆ. ಈ ಚಿನ್ನದ ಬೆಳ್ಳಿ ಬೆಲೆ ಏನಾಗ್ತಿದೆ ಅಂದರೆ ಅದು ಏನಕ್ಕೆ ಆ ರೇಟ್ಗಳು ಹಂಗೆ ಆಗ್ತಿದೆಯೋ ಅದೇನೋ ಏನೂ ಅರ್ಥ ಆಗ್ತಿಲ್ಲ. ತುಂಬ ಲಾಸ್ ಆಗೋಗ್ತಿದೆ ಬಿಸ್ನೆಸ್ ಅಂತೂ. ತಗೊಂಡಿರೋರಿಗೆ ಲಾಭ ಅಂತ ಅನಿಸ್ಬೋದು ಸದ್ಯಕ್ಕೆ. ಅವರು ತುಂಬ ಕಷ್ಟ ಬಿದ್ದು ಇವಾಗ 1.5 ಲಕ್ಷ ಅವ್ರು ಸರಿ ಮಾಡಬೇಕಂದ್ರೆ ತುಂಬ ಕಷ್ಟ ಇರುತ್ತೆ. ಇವಾಗ 1,90,000 ಆಗಿದೆ ಅದು. ಅದ್ರ ಜೊತೆಯಲ್ಲಿ ಒಂದು ಶಿವಲಿಂಗ ಒಂದು ಹೇಳ್ತಾರೆ ಬೇರೆ ಕಸ್ಟಮರ್, ಇವರು ದೀಪಾ ಮೇಡಮ್ ಅಂತ ಹೇಳ್ಬಿಟ್ಟು ನಮ್ಮೂರವರೇ. ಇವರು ನಮಗೆ ಹಳೆ ಕಸ್ಟಮರು. ಶಿವಲಿಂಗ ಇದಕ್ಕೆ ಮೊದಲು ನಾನು ತಂದಿದ್ದೆ, ಒಂದು 100 ಗ್ರಾಮಲ್ಲಿ ತಂದಿದ್ದೆ. ಈ ಸಲ ಏನಂದರೆ ಅವರು ತುಂಬ ಚಿಕ್ಕ ಸೈಜ್ ಬೇಕಾದ್ರೆ ಮಂದಾಸದಲ್ಲಿ ಇಡಿಸೋ ಅಷ್ಟು ಇರಬೇಕಷ್ಟೇ. ಎಲ್ಲನೂ ಇಷ್ಟೇ ಇದೆ ನಮ್ಮ ಮನೇಲಿ, ಚಿಕ್ಕದಾಗೇ ಇದೆ. ಹಾಗಾಗಿ ಚಿಕ್ಕದೇ ತಂದುಕೊಡಿ ಅಂತ ಹೇಳಿದ್ರು. ಇದು ತುಂಬ ಚೆನ್ನಾಗಿರುತ್ತೆ. ಇದು ಎಷ್ಟು ಸಲ ಆದರೆ ನೀವು ತೊಳಿಬೋದು. ಇದು ಲೈಫ್ ಟೈಮ್ ಇದ್ದೋಗುತ್ತೆ. ತುಂಬ ಚೆನ್ನಾಗಿರುತ್ತೆ ಇದು ಶಿವಲಿಂಗ. ಇದು ಕ್ಯಾಸ್ಟಿಂಗ್ ವರ್ಕಲ್ಲಿ ಮಾಡಿರೋದು. ಯಾಕಂದರೆ ಮಾಮೂಲಿ ವರ್ಕಲ್ಲಿ ಮಾಡಿದ್ರೆ ಇಷ್ಟು ಫಿನಿಶಿಂಗ್ ಬರೋಲ್ಲ. ಇದು ಮಾಮೂಲಿ ನೀವು ನೋಡ್ಬೋದು, ಮೋಲ್ಡ್ ಮಾಡಿಬಿಟ್ಟು ಫಿನಿಶಿಂಗ್ ಮಾಡಿರ್ತಾರೆ, ಅದು ಚೆನ್ನಾಗಿರಲ್ಲ. ಇದು ಕ್ಯಾಸ್ಟಿಂಗ್ ವರ್ಕ್ ಮಾಡಿರ್ತಾರೆ, ತುಂಬ ಚೆನ್ನಾಗಿರುತ್ತೆ ಇದೊಂದು. ಮತ್ತೆ ಬಂದು ಅದೇ ಹೇಳ್ತಿದ್ದೀನಲ್ಲ, ತುಂಬ ರೇಟ್ಗಳು ತುಂಬ ಡಿಫ್ರೆನ್ಸ್ ಆಗೋಗ್ತಿದೆ. ಕಸ್ಟಮರು ಆರ್ಡ್ರ್ ಮಾಡಿದಾಗ ಒಂದು ರೇಟ್ ಇರುತ್ತೆ, ಸಾಯಂಕಾಲಷ್ಟಕ್ಕೆ ಮತ್ತೆ ಸಡನ್ ಡೌನ್ ಆದಂಗೆ ಆಗುತ್ತೆ, ಮತ್ತೆ ರೈಸ್ ಆಗೋಗುತ್ತೆ. ರೈಸ್ ಆಗ್ತಿರೋದಂತೂ ಪಕ್ಕಾ ಇದೆ, ಡೌನ್ ಆಗ್ತಿರೋದು ಏನಿಲ್ಲ. ರೈಸ್ ಆಗ್ತಿರೋದೇ ಜಾಸ್ತಿ ಇದೆ.
ಏನಾಗುತ್ತೆ ಅಂದರೆ 1,000 ಅಷ್ಟು ಜಾಸ್ತಿ ರೈಸ್ ಆಗಿಬಿಟ್ಟು ಒಂದು 200-300 ಡೌನ್ ಆಗುತ್ತೆ. ನಾವು ಸಮಾಧಾನ ಪಡಬೇಕು ಡೌನ್ ಆಗಿದೆ ಅಂತೇಳಿ, ಅಷ್ಟೇ ಹಂಗಾಗ್ತಿದೆ. ಮತ್ತೆ ಬಂದು ಇದು ಬಂದು ಜಾಗ್ವಾರ್ ಕಡ ಇದು ಬಂದು ಮೈಸೂರಿಂದ ಮೇಡಮ್ ಅವರು ಆರ್ಡರ್ ಮಾಡಿದ್ದಾರೆ ಅಂತ ಹೇಳಿದ್ನಲ್ಲ. ಅವರು ಇದಕ್ಕೆ ಮೊದಲು ಕೂಡ ಇವರು ಮಂಗಲ್ ಚೇಂಜ್ ಮಾಡಿಸಿದ್ರು, ಅದು ಕೂಡ ತುಂಬ ಇಷ್ಟ ಆಯಿತು ಅವರಿಗೆ. ಅಷ್ಟು ದೂರದಿಂದ ಮೈಸೂರಿಂದ ಬಂದು ಕೆ ಆರ್ ಪುರಂ ಬಂದು ಡೆಲಿವರಿ ತೊಗೊಂಡೋದ್ರು. ಈ ಸಲ ನೋಡಿ ಸರ್ ಏನಾದರೂ ಟ್ರೈ ಮಾಡ್ತೀರೇನೋ ತಂದುಕೊಡ್ಲಿಕ್ಕೆ ಅಂತ ಹೇಳಿದ್ರು. ನಾನು ಹೇಳಿದೆ ಮೇಡಮ್ ನಾನು ಟ್ರಾವೆಲ್ ಮಾಡ್ಲಿಕ್ಕೆ ಆಗಲ್ಲ, ದಯವಿಟ್ಟು ಕ್ಷಮಿಸಿ, ನೀವೇ ಬನ್ನಿ ಅಂತ ಹೇಳಿದ್ದೀನಿ. ನೋಡೋಣ ಏನಾಗುತ್ತೆ. ಇದು ಬಂದು 84 ಟಚಲ್ಲಿ ಮಾಡಿರೋದು, ತೂಕ ಬಂದು 22 ಗ್ರಾಮ್ ಆಗಿದೆ. ಇದು ಸೈಜ್ ಸ್ವಲ್ಪ ಹೆವಿನೇ ಇದು. ಆರಾಮಾಗಿ ಇಡ್ಸುತ್ತೆ. ಅಂದರೆ ಅವರು ಸ್ವಲ್ಪ ಹೆವಿ ಇದ್ದಾರೆ ಪರ್ಸ್ನಾಲಿಟಿ, ಹಂಗಾಗಿ ಸ್ವಲ್ಪ ಜಾಸ್ತಿನೇ ಸೈಜ್ ಇದೆ ಇದು. ನೋಡ್ಬೋದು ಜಾಗ್ವಾರ್ ಎಲ್ಲ ತುಂಬ ಫಿನಿಶಿಂಗ್ ಎಲ್ಲ ತುಂಬ ಚೆನ್ನಾಗಿ ಬಂದಿದೆ. ಕಟಿಂಗ್ ಆಗಿರ್ಬೋದು ತುಂಬ ಚೆನ್ನಾಗಿ ಬಂದಿದೆ. ಕಡ ಅಂತೂ ತುಂಬ ಎಕ್ಸಲೆಂಟಾಗಿ ಬಂದಿದೆ. ತುಂಬ ಚೆನ್ನಾಗಿ ಮಾಡಿದ್ದಾರೆ ಕೆಲಸಗಾರರು. ಚಿನ್ನ ಬಂದು 10 ಗ್ರಾಮ್ ಚಿಲ್ಲರೆ ಇದೆ. ಇದೊಂದು ಆರ್ಡ್ರ್ ಇದೆ, ಇದೊಂದು ಕೊಡಬೇಕು ಡೆಲಿವರಿ. ಎಲ್ಲ ನೋಡ್ತಿದ್ದೀರಾ, ಏನು ಇಂಟ್ರೆಸ್ಟ್ ಆಗಿ ಏನು ಅನಿಸ್ತಿಲ್ಲ ನನಗೆ, ಏನು ಹೇಳಬೇಕು ಏನು ಅಂತ ಏನು ಗೊತ್ತಾಗ್ತಿಲ್ಲ. ಯಾಕಂದರೆ ಈ ವಾರದಲ್ಲೂ ಸುಮಾರು 2 ಲಕ್ಷ ಮೇಲೆ ಲಾಸ್ ಆಯಿತು ಬಿಸ್ನೆಸ್ಸಲ್ಲಿ. ರೇಟ್ಗಳು 14,500 ಇರೋದು ಬಂದು ಸಡನ್ನಾಗಿ 2-3 ದಿನದಲ್ಲೇ 16,300 16,400ವರೆಗೂ ಹೊರಟೋಯ್ತು 24 ಕ್ಯಾರೆಟ್. ಅಲ್ಲಿಗೆ ಲೆಕ್ಕ ಹಾಕ್ಕೊಳ್ಳಿ ನೀವು, ಹತ್ರ 1,900 1,800ವರೆಗೂ ಜಾಸ್ತಿ ಆಗೋಯ್ತು ರೇಟ್. ಹಿಂಗೆ ಮಾಡಿದಾಗ 1 ಗ್ರಾಮ್ಗೆ ನಾವು ಹೆಚ್ಚಿಸ್ಕೊಂಡಿರ್ತೀವಿ ಲಾಭ ಅಂತಂದರೆ, ನಾನು 2% ಅಂದರೆ ಇವತ್ತಿನ ರೇಟ್ ಪ್ರಕಾರ ಒಂದು 300 ರೂಪಾಯಿ ಬರುತ್ತೆ ಅಂದ್ಕೊಳ್ಳಿ 1 ಗ್ರಾಮ್ಗೆ. ಏನು ನಾನು ಆರ್ಡ್ರ್ ತೊಗೊಂಡು ಕಸ್ಟಮರ್ ಹತ್ರ ಆರ್ಡ್ರ್ ತೊಗೊಂಡು ಕೆಲಸಗಾರ ಹತ್ರ ಮಾಡಿಸಿ ಹಾಲ್ಮಾರ್ಕ್ ಮಾಡಿಸಿ ಅದನ್ನು ಪಾಲಿಷ್ ಮಾಡಿಸಿ ಅದಕ್ಕೆ ತಂದು ಡೆಲಿವರಿ ಕೊಡೋಷ್ಟರಲ್ಲಿಗೆ ನಮ್ಗೆ ಬರೋದು 1 ಗ್ರಾಮ್ಗೆ 300 ರೂಪಾಯಿ ಅಷ್ಟು ಇರುತ್ತೆ. ಅದರಲ್ಲೇ ಇದೆಲ್ಲ ಖರ್ಚುಗಳೆಲ್ಲ ಹೋಗಬೇಕು. ಇಷ್ಟೆಲ್ಲ ಮಾಡಿದ್ರೂ ಕೂಡ ಒಂದೊಂದ್ಸಲಿ ಒಂದು ಲೆವೆಲ್ಗೆ ಚೆನ್ನಾಗಿರುತ್ತೆ, ಸ್ಟೇಬಲ್ ಆಗಿದ್ದಾಗ ರೇಟ್ ಏನೋ ಚೆನ್ನಾಗಿರುತ್ತೆ. ಈ ಥರ ಹೆಚ್ಚು ಕಡಿಮೆ ಆಗ್ತಿರುವಾಗ ಏನೂ ಉಳಿಯಲ್ಲ ಕೈಗೆ. ಇವಾಗ ಸುಮಾರು ಅಂದರೆ 1 ಗ್ರಾಮ್ಗೆ 1,700 ರೂಪಾಯಿ ಅಷ್ಟು ನಾನು ಕೈಯಿಂದ ಹಾಕ್ಕೊಟ್ಟು ಡೆಲಿವರಿ ಕೊಡಬೇಕಾಗ್ತಿದೆ. ತುಂಬ ಐಟಮ್ಗಳು ಅಂದರೆ ಈ ಕಡಾದಿ ಮೇಡಮ್ ಅವರು ಮೊದಲೇ ಫುಲ್ ಅಮೌಂಟ್ ಕೊಟ್ಟಿದ್ರು. ನಾನು ಹೇಳ್ತಿರ್ತೀನಿ ಎಲ್ಲ ಕಸ್ಟಮರ್ಗೂ ಮೊದಲೇ ಕೊಡಬೇಕು, ಫುಲ್ ಅಮೌಂಟ್ ಕೊಡಿ, ಇಲ್ಲಾಂದರೆ ಆಗಲ್ಲ, ಲಾಸ್ ಆಗುತ್ತೆ ಅಂತ. ನಾವು ಎಷ್ಟು ಹೇಳಿದ್ರು ಕೂಡ ಕಸ್ಟಮರ್ ಏನಾಗ್ತದೆ ಅಂದರೆ ಅವ್ರ ಅಡ್ಜಸ್ಟ್ಮೆಂಟಿಗೆ ಅವ್ರು ನೋಡ್ಕೊಂಡಿರ್ತಾರೆ, ಏನು ಮಾಡೋಕ್ಕಾಗಲ್ಲ, ಕೊಡ್ತಾರೆ. ಇನ್ನೂ ಒಂದು ಮಾಂಗಲ್ಯ ಚೈನ್ ಇದೆ, ಅದೊಂದು ಮಾಡಬೇಕು. ಮತ್ತು ಬಂದು ಇನ್ನೂ ಒಂದು ನೆಕ್ಲೆಸ್ ಇದೆ, ಅದೊಂದು ಮಾಡಬೇಕು. ಇನ್ನು ಜುಮ್ಕಾಗ್ಲು 1-2 ಜೊತೆ ಆರ್ಡ್ರ್ ಇದ್ದಾವೆ, ಇನ್ನು ಬಳೆ ಒಂದು ಜೊತೆ ಆರ್ಡ್ರ್ ಇದೆ. ಇವೆಲ್ಲ ಡೆಲಿವರಿ ಕೊಡೋಷ್ಟರಲ್ಲಿಗೆ ಏನಾಗುತ್ತೋ ಏನೋ, ತುಂಬ ಲಾಸಲ್ಲಿರೋ ಬಿಸ್ನೆಸ್ ಒಂದಾಗ್ತಿದೆ. ಕಸ್ಟಮರ್ಗೆ ಏನಂದರೆ ಒಂದು ಲೆಕ್ಕದಲ್ಲಿ ಲಾಭನೇ. ಈ ಟೈಮಲ್ಲಿ ಚಿನ್ನ ತೊಗೊಂಡಿರೋರು, ಬೆಳ್ಳಿ ತೊಗೊಂಡಿರೋ ಎಲ್ಲರೂ. ನಾನು ಈ ವಾರದಲ್ಲಿ ತುಂಬ ಅಂದ್ಕೊಂಡಿದ್ದೆ, ರೇಟ್ಗಳು ಸಡನ್ನಾಗಿ ರೈಸ್ ಆಯ್ತಲ್ಲ, ಸಡನ್ನಾಗಿ ಡೌನ್ ಆಗುತ್ತೆ ಅಂತ ನಾನು ತುಂಬ ಯೋಚನೆ ಮಾಡಿದೆ. ನಾನು ಯೋಚನೆ ಮಾಡಿದ್ದೆಲ್ಲ ಫಾಲ್ಟ್ ಆಗೋಯ್ತು. ಡೌನ್ ಆಗುತ್ತೆ ಅಂದರೆ ಎಷ್ಟು ಡೌನ್ ಆಗುತ್ತೆ ಅಂದ್ಕೊಂಡು ಅಷ್ಟು ಕೂಡ ಅದಕ್ಕೆ ಜಾಸ್ತಿನೇ ರೈಸ್ ಆಗೋಯ್ತು. 14,500 ತೊಗೊಂಡಿದ್ವಾಗ ಆರ್ಡ್ರು, ನೋಡೋಣ ಸೋಮವಾರ ಕಡಿಮೆ ಆಗುತ್ತೆ ಅಂದ್ಕೊಂಡು ಸೋಮವಾರ 400 ರೂಪಾಯಿ ಜಾಸ್ತಿ ಆಯಿತು. ಮಂಗಳವಾರ ಜೊತೆಗೆ 700 ರೂಪಾಯಿ 800 ರೂಪಾಯಿ ಜಾಸ್ತಿ ಆಗೋಯಿತು. ಇನ್ನು ಬುಧವಾರ, ಗುರುವಾರ, ಶುಕ್ರವಾರ, ಶನಿವಾರ ಬರೋಷ್ಟರಲ್ಲಿಗೆ 1,700 ರೂಪಾಯಿ 1 ಗ್ರಾಮ್ ಮೇಲೆ ಜಾಸ್ತಿ ಆಗೋಯ್ತು. ಈ ಥರ ಇದ್ದಾಗ ತುಂಬ ಲಾಸ್ ಆಗುತ್ತೆ. ನನಗೊಬ್ಬನಿಗೆ ಅಲ್ಲ, ಈ ನಡುವೆ ಯಾರ್ಯಾರು ಜ್ಯುವೆಲ್ರಿ ಶಾಪ್ ಅವರು ಎಲ್ಲರೂ ಆರ್ಡ್ರ್ ತೊಗೊಂಡಿರ್ತಾರೆ, ಎಲ್ರಿಗೂ ಲಾಸ್ ಆಗಿದೆ. ನನಗೆ ಪರಿಚಯ ಇರೋರು ಎಷ್ಟು ಜನ ಕೇಳಿದ್ರೆ, ಅಯ್ಯೋ ಯಾಕೆ ಹೇಳ್ತೀಯ ಮಂಜು, ಅಷ್ಟು ಲಾಸ್ ಆಯಿತು, ಇಷ್ಟು ಲಾಸ್ ಆಯಿತು, 15 ಲಕ್ಷ ಲಾಸ್ ಆಯಿತು ಅಂತ, ಒಬ್ಬರು 7 ಲಕ್ಷ ಹೋಯಿತು ಅಂತೇಳಿ, ಒಬ್ಬರು ಇನ್ನೊಬ್ಬರು 1 ಲಕ್ಷ ಹೋಯಿತು ಅಂತೇಳಿ, ಯಾರ್ಯಾರು ಅವ್ರ ಕೆಪಾಸಿಟಿ ತಗೊಂಡು. ಇವಾಗ ನನಗೆ 2 ಲಕ್ಷ ಮೇಲೆ ಹತ್ರ ಲಾಸ್ ಬರ್ತಿದೆ. ಅದು ಲೆಕ್ಕಕ್ಕೆ ಹೋಗಲ್ಲ. ಲೆಕ್ಕಕ್ಕೆ ಹಾಕಿದ್ರೆ ಏನಾಗುತ್ತೆ, ಮನಸ್ಸಿಗೆ ಇನ್ನೂ ನೋವಾಗುತ್ತೆ. ಏನಪ್ಪ ಇಷ್ಟು ಕಷ್ಟ ಬಿದ್ದು ಮತ್ತೆ 2 ಲಕ್ಷ ಸಂಪಾದನೆ ಮಾಡ್ಬೇಕಂದ್ರೆ ಎಷ್ಟು ಆರ್ಡ್ರ್ಗಳು ಮಾಡಬೇಕು. ನಾನು ಹೇಳ್ತಿದ್ದೀನಲ್ಲ, ಕರೆಕ್ಟಾಗಿ 2% ಲಾಭ ಅಂದರೆ 2% ಲಾಭ ಕರೆಕ್ಟಾಗಿ ಬರೋಲ್ಲ. ಒಂದೊಂದ್ಸಲ ರೇಟ್ಗಳೆಲ್ಲ ಹೋಗುತ್ತೆ, ಒಂದೊಂದ್ಸಲ ಡಬಲ್ ಟೈಮ್ ಓಡಾಡಬೇಕಾಗುತ್ತೆ. ಡೆಲಿವರಿ ಅದು ಆರ್ಡ್ರ್ ಮಾಡ್ಲಿಕ್ಕೆ ಒಂದ್ಸಲ ಬರಬೇಕಾಗುತ್ತೆ, ತೊಗೊಂಡು ಬರೋಕ್ಕೆ ಒಂದ್ಸಲ ಬರಬೇಕಾಗುತ್ತೆ, ಒಂದೊಂದ್ಸಲ ಕೆಲಸ ಆಗಿರಲ್ಲ. ಈ ಥರ ಎಲ್ಲ ಖರ್ಚುಗಳೆಲ್ಲ ಒಂದ್ಸಲ ಜಾಸ್ತಿ ಆಗುತ್ತೆ. ನಾವು ಅಂದ್ಕೊಳ್ಳೋದೇನೆಂದರೆ 1 ಗ್ರಾಮ್ ಮೇಲೆ 50 ಬಂದರೂ ಕೂಡ ಲಾಭನೇ, ಇದು ಆರ್ಡ್ರ್ ಬಂತಲ್ಲ ಅಂತೇಳಿ ಖುಷಿ ಪಡ್ತೀವಿ. ಆದರೆ ಈ ಥರ ಲಾಸ್ ಆದಾಗ ತುಂಬ ಬಾಧೆ ಆಗುತ್ತೆ. ನೀವೇ ಯೋಚನೆ ಮಾಡಿ, 2 ಲಕ್ಷ ನೀವು ಒಂದು ಎಕ್ಸಾಂಪಲ್ ನಿಮ್ಮದೇ ಅಮೌಂಟ್ ಅಂದ್ಕೊಳ್ಳಿ, 2 ಲಕ್ಷ ಲಾಸ್ ಅಂದರೆ ಎಷ್ಟು ಬಾಧೆ ಬೀಳ್ತೀರಾ ನೀವು, ಎಷ್ಟು ದಿನ ಕಷ್ಟಪಟ್ಟಿರಬೇಕು, ಇದೆಲ್ಲ ಬಾಧೆ ಇರುತ್ತೆ. ಅದಕ್ಕೆ ನಾನು ಇಷ್ಟು ನಿಮ್ಮಲ್ಲಿ ರಿಕ್ವೆಸ್ಟ್ ಮಾಡ್ಕೊಳ್ಳಿ ಅಂದರೆ, ನನ್ನ ಹತ್ರನೇ ಆರ್ಡ್ರ್ ಅಂತಲ್ಲ, ಯಾರ ಹತ್ರ ಆದರೂ ಜ್ಯುವೆಲ್ರಿ ಮಾಡ್ತೀನಿ. ಜ್ಯುವೆಲ್ರಿ ಶಾಪ್ ಅವರು
ಚೆನ್ನಾಗಿರ್ಬೇಕು. ನೀವು ಅನ್ಕೋಬೋದು ಜ್ಯುವೆಲರಿ ಶಾಪ್ ಅವರೆಲ್ಲರೂ ತುಂಬಾ ಚೆನ್ನಾಗಿರ್ತಾರೆ, ತುಂಬಾ ರಿಚ್ ಆಗಿರ್ತಾರೆ ಅಂತ. ಆದ್ರೂ ಅವರು ಕೂಡ ತುಂಬಾ ಖರ್ಚುಗಳಿರ್ತಾವೆ, ತುಂಬಾ ಸಾಲಗಳಿರ್ತಾವೆ, ತುಂಬಾ ನಷ್ಟ ಹೋಗ್ತಿರ್ತಾರೆ. ಆ ಈ ಅಪರಂಜಿತ್ ಮಾರ್ತಾರಲ್ಲ, ಇವ್ರು ಬಂದು ತುಂಬಾ ಲಾಸ್ ಆಗಿದ್ದಾರೆ ಈ ಸಲ ಮಾತ್ರ. ಬೆಂಗಳೂರಲ್ಲಿ ತುಂಬಾ ಜನ, ಎಷ್ಟು ನನ್ಗೆ ಗೊತ್ತಿರೋರು ಎಷ್ಟು ಜನ ಯಾರನ್ನ ಕೇಳಿದ್ರು ಕೂಡ ಲಕ್ಷಗಟ್ಟಲೆ ಕೋಟಿಗಟ್ಟಲೆ ಲಾಸ್ ಆಗಿದೀವಿ ಅನ್ನೋ ತರ ಇದ್ದಾರೆ. ಅದನ್ನ ಹೇಳಕ್ ಹೋಗ್ಬಾರ್ದು. ಬಿಸ್ನೆಸ್ ಅಲ್ಲಿ ಎಲ್ಲ ಲಾಸು ಲಾಭ ಎರಡೂ ಇರುತ್ತೆ. ಆದ್ರೆ ನಷ್ಟಗಳು ಮಾತ್ರ ತುಂಬಾ ಭಯಂಕರವಾಗಿ ಆಗಿದೆ ಇವ್ರೆ. ಇದು ವಿಷಯ. ನಿಮ್ಮಲ್ಲಿ ರಿಕ್ವೆಸ್ಟ್ ಮಾಡ್ಕೊಳ್ಳೋದು ಏನಂದ್ರೆ, ನಾನು ಮೊದಲೇ ಫುಲ್ ಅಮೌಂಟ್ ಕೊಡಿ. ಮ್ಯಾಕ್ಸಿಮಮ್ 90% ಅಮೌಂಟ್ ಕೊಡಿ. ನಾನು ಹೇಳೋದನ್ನ 90, 80 ಅಂತ ಕೂಡ ಅನ್ಕೋಬೇಡಿ. 80% ಕೊಟ್ಟರೆ ಒಂದು ಲೆವೆಲ್ ಮಾಡ್ಬೋದು, 80 ಕೂಡ ಮಾಡಬೇಡಿ. ನೀವು 90% ಅಮೌಂಟ್ನ ಫುಲ್ ಕೊಡಲೇಬೇಕು. ಕೊಟ್ಟಾಗ ಮಾತ್ರನೇ ಆರ್ಡರ್ ತೊಗೊಳಕ್ಕಾಗೋದು, ಇಲ್ಲಾಂದರೆ ಲಾಸ್ ಆಗೋಗುತ್ತೆ. ಅದಕ್ಕೋಸ್ಕರ ನಾನು ಹೇಳ್ತಿರೋದು, ಇನ್ನು ಮುಂದೆ ಯಾರೇ ಆರ್ಡ್ರ್ ಮಾಡಿದ್ರು ಕೂಡ 90% ಅಮೌಂಟ್ ಕೊಡೋಕೆ ಟ್ರೈ ಮಾಡಿ. ಇನ್ನು ನಿಮ್ಮ ಕೈಲಾದರೆ ಇನ್ನು 100% ಅಮೌಂಟನ್ನು ಕೊಡೋಕೆ ಟ್ರೈ ಮಾಡಿ. ಯಾಕಂದರೆ ನಿಮಗೆ ನಾವು ಜ್ಯುವೆಲ್ರಿ ಮಾಡಿಕೊಡ್ತೀವಲ್ಲ, ನಿಮಗೆ ಅದು ಲೈಫ್ ಟೈಮ್ ನಿಮಗೆ ಹೆಲ್ಪ್ ಆಗುತ್ತೆ ಅದು. ಅಷ್ಟು ಒಳ್ಳೆಯದನ್ನು ನೀವು ಏನಕ್ಕೆ ಕೊಡ್ಬೇಕು ಬಿಡು. ಬೇರೆ ಅಂಗಡಿಗಳೆಲ್ಲ ಬರೀ ಒಂದು 10,000 ಕೊಟ್ಟರೆ ಸಾಕು ಆರ್ಡರ್ ತೊಗೊಂಡ್ಬಿಡ್ತಾರೆ ಅಂತ ಹೇಳ್ತಾರೆ. ನಿಜಾನೇ, 10,000 ಅಲ್ಲ, ನೀವು ಫ್ರೀಯಾಗಿ ಕೊಟ್ಟರು, ನೀವು ಬುಕ್ ಮಾಡಿ ಬಂದರೂ ಕೂಡ ಆರ್ಡರ್ ಮಾಡೋರು ತುಂಬ ಜ್ಯುವೆಲ್ರಿ ಶಾಪ್ ಅವ್ರು ಇದ್ದಾರೆ, ಇಲ್ಲ ಅಂತ ನಾನು ಹೇಳಲ್ಲ. ನಾನು ಹೇಳೋದಂದ್ರೆ ಅವ್ರಿಗೂ ಕೂಡ ಲಾಭ ಬರಬೇಕು ಅಂತಂದರೆ ಲಾಭ ಬರದೇ ಏನಿಲ್ಲ, ಎಲ್ರಿಗೂ ಲಾಭ ಬರುತ್ತೆ, ಎಲ್ರಿಗೂ ನಷ್ಟ ಬರುತ್ತೆ. ನಾನು ಹೇಳೋದಂದ್ರೆ, ನೀವು ಆರ್ಡ್ರ್ ಕೊಡ್ತಿದ್ದೀರ ಒಂದು, ನಮ್ಮಿಂದ ಇವರು ಸಂಪಾದನೆ ಮಾಡಬೇಕು ಅಂತ ನಿಮಗೆ ಒಳ್ಳೆ ಭಾವನೆಯಿಂದ ಇದ್ದಾಗ ಮ್ಯಾಕ್ಸಿಮಮ್ ಅಮೌಂಟ್ ಕೊಡೋಕ್ಕೆ ಟ್ರೈ ಮಾಡಿ ಹೊರತು ಈ ಥರ ಸ್ವಲ್ಪ ಸ್ವಲ್ಪ ಅಮೌಂಟ್ ಮಾತ್ರ ಕೊಡೋಕ್ಕೆ ಹೋಗಬೇಡಿ. ಅದು ನಿಮ್ಮ ಪರಿಸ್ಥಿತಿ ನಿಮಗೆ ಅರ್ಥ ಆಗುತ್ತೆ. ಅದು ನಾನು ಅರ್ಥ ಮಾಡ್ಕೊಳ್ತೀನಿ ಅದನ್ನು. ಇವಾಗ ಒಂದು ಎಕ್ಸಾಂಪಲ್, ಒಂದು 5 ಲಕ್ಷ ಆಗ್ತಿರುತ್ತೆ ಅಂದ್ಕೊಳ್ಳಿ. 5 ಲಕ್ಷ ನೀವು ಒಂದೇ ಸಲ ಬ್ಯಾಂಕಲ್ಲಿ ಹತ್ರ ಡ್ರಾ ಮಾಡ್ಲಿಕ್ಕಾಗಲ್ಲ. ಹಂಗಂತೇಳಿ ನೀವೇನು ಮಾಡ್ತೀರಾ, ಫೋನ್ಪೇನೋ ಗೂಗಲ್ ಪೇನೋ ಏನೋ ಒಂದು ಮಾಡ್ತಿರ್ತೀರ. ನೀವು ಮಾಡ್ತಿರ್ತೀರ, 50 ಸಾವಿರ ಮಾಡ್ತಿರ್ತೀರ. ನಾವು ಹೋಗಿ ಪ್ರತಿ ಸಲ ಹೋಗಿ ಬ್ಯಾಂಕಲ್ಲಿ ಹೋಗಿ 50 ಸಾವಿರ 20 ಸಾವಿರ ತೊಗೊಂಡು ಬರ್ಲಿಕ್ಕೆ ಆಗಲ್ಲ. ಹಂಗಂತೇಳಿ ಪ್ರತಿಯೊಂದನ್ನು RTGS ಮಾಡಿದ್ರೆ ಒಂದೊಂದ್ಸಲಿ ಲಾಸ್ ಆಗುತ್ತೆ, ಒಂದೊಂದ್ಸಲಿ ಕ್ಯಾಶ್ ಕೊಟ್ಟರೆ ಒಂದೊಂದ್ಸಲಿ ಕಡಿಮೆ ಇರುತ್ತೆ. ಅವಾಗ ಏನು ಮಾಡ್ತೀವಿ ಅಂದರೆ, ನಾವು ಕ್ಯಾಶ್ ಕೊಟ್ಟು ಚಿನ್ನ ತೊಗೋಬೇಕು ಅಂತ ಅಂದ್ಕೊಳ್ತೀವಿ. ಒಂದೊಂದ್ಸಲಿ RTGS ಮಾಡಿದ್ರೆ ಬ್ಯಾಂಕ್ ಮುಖಾಂತರ ತೊಗೊಂಡ್ರೆ ಒಂದೊಂದ್ಸಲಿ ಕಡಿಮೆ ಬೀಳುತ್ತೆ. ಅದನ್ನ ನೋಡ್ಕೊಂಡು ಮಾಡ್ತಿರ್ತೀವಿ. ಆದರೆ ನಾನು ಹೇಳೋದಂದ್ರೆ, ಯಾವುದಕ್ಕೂ ಕೂಡ ನೀವು ಮೊದಲು ಫುಲ್ ಅಮೌಂಟ್ ಕೊಟ್ಟರೆ ತುಂಬ ಒಳ್ಳೆಯದು. ಇದರಲ್ಲಿ ನಿಮ್ಮಲ್ಲಿ ರಿಕ್ವೆಸ್ಟ್, ತುಂಬ ರಿಕ್ವೆಸ್ಟ್ ಮಾಡಿ, ಎಲ್ಲ ಜ್ಯುವೆಲ್ರಿ ಶಾಪ್ ಅವ್ರ ಪರವಾಗಿ ನಿಮ್ಮನ್ನು ರಿಕ್ವೆಸ್ಟ್ ಮಾಡ್ಕೊಳ್ಳೋದು ಅದೇ. ನಾನು ಇದು ಎಲ್ಲರ ಮಾತು ಆಗಿರುತ್ತೆ. ಯಾವ ಜ್ಯುವೆಲ್ರಿ ಶಾಪ್ ಅವ್ರು ಕೂಡ ಸುಮ್ಮನೆ ನೀವು ಅಡ್ವಾನ್ಸ್ ಕೊಟ್ಟರೆ ಸಾಕು ಅಂತೇಳಿ ಆರ್ಡರ್ ತೊಗೊಂಡು ಮಾಡ್ತಾರಲ್ಲ, ಅವರೆಲ್ಲರೂ ಏನಂದರೆ ಕಸ್ಟಮರ್ ಹೊರಟೋಗಬಾರ್ದು, ಅವರ ಲೆವೆಲ್ನ ಅವರು ಕಡಿಮೆ ಮಾಡ್ಕೋಬಾರ್ದು ಅನ್ನೋ ಉದ್ದೇಶದಿಂದ ಏನು ಮಾಡ್ತಾರೆ ಅಂದರೆ, ನೀವು ಎಷ್ಟು ಕೊಟ್ಟರು ಕೂಡ ಆರ್ಡರ್ ತೊಗೊಂಡು ಮಾಡ್ತಾರೆ. ಆದರೆ ಈ ಥರ ಆದಾಗ ತುಂಬ ನಷ್ಟ ಹೋಗ್ತಾರೆ. ನೀವು ಜ್ಯುವೆಲ್ರಿ ಮಾಡಿಕೊಟ್ಟು ಅವರೇ ಕೈಯಿಂದ ಹಾಕ್ಕೊಡ್ಬೇಕಾಗುತ್ತೆ. ಆ ಥರ ಮಾಡೋದು ಬೇಡ. ಅವರು ಚೆನ್ನಾಗಿರಬೇಕು, ನೀವು ಚೆನ್ನಾಗಿರಬೇಕು, ಎಲ್ಲರೂ ಚೆನ್ನಾಗಿರಬೇಕು, ಆಯಿತಾ? ಅವ್ರು ಹೆಂಗಾದರೂ ಹಾಳಾಗೋಗ್ಬಿಡು, ನಮಗೇನು ಅವ್ರ ಕೋಟಿಗಟ್ಟಲೆ ದುಡ್ಡಿದೆ, ಆಸ್ತಿ ಇದೆ ಅಂತ ಅಂದ್ಕೊಳ್ತೀವಿ. ಇರುತ್ತೆ, ಇರೋರ್ಗೆ ಇದೆ, ಇಲ್ಲ ಅಂತ ನಾನು ಹೇಳ್ತೀರ. ಆದರೆ ಇಲ್ಲದಿರೋರು ಕೂಡ ಜ್ಯುವೆಲ್ರಿ ಶಾಪ್ ಅವರು ತುಂಬ ಜನ ಇದ್ದಾರೆ, ಅದನ್ನು ಅರ್ಥ ಮಾಡ್ಕೊಳ್ಳಿ. ಓಕೆ, ಜಸ್ಟ್ ಇದನ್ನು ಒಂದು ಫೋಟೋಸ್ ಹಂಗೆ ತೋರಿಸ್ಬಿಡ್ತೀನಿ. ಏನು ದೊಡ್ಡದಾಗಿ ಹೊಲ್ದಾಗಿ ಹೇಳೋ ಅಂಥದ್ದು ಏನಿಲ್ಲ ಇದರಲ್ಲಿ. ನೋಡಿಬಿಡಿ ಅಷ್ಟೇ, ಇನ್ನೇನಿಲ್ಲ. ದೀಪಗಳು, ಜುಮ್ಕಾ ಒಂದು ಜೊತೆ ಫೋಟೋ ಹಾಕ್ತೀನಿ, ಕಡ ಒಂದು ಫೋಟೋ ತೋರಿಸ್ತೀನಿ, ನೋಡಿ. ಏನಾದರೂ ಅನಿಸಿದರೆ ಆರ್ಡ್ರ್ ಮಾಡಿ. ಮತ್ತು ನಮ್ಮ ಅಂಗಡಿ ಬಂದು ಕೆ ಆರ್ ಪುರದಲ್ಲಿ ಒಂದಿದೆ, ಅಂದರೆ ಬೆಂಗಳೂರಲ್ಲಿ KR ಪುರಂ ಅಂತ ಬರುತ್ತಲ್ಲ, ಮೇಡಳ್ಳಿ ಸಿಗ್ನಲ್ SJS ಕಾಲೇಜ್ ಹತ್ರ ಒಂದು ಅಂಗಡಿ ಇದೆ ನಮ್ಮದು. ಮತ್ತು ಚಿಂತಾಮಣಿಯಲ್ಲಿ ಒಂದು ಅಂಗಡಿ ಇದೆ. ನಿಮ್ಗೆ ಎಲ್ಲಿ ಅನುಕೂಲ ಇದೆಯೋ ಅಲ್ಲಿ ಬಂದು ಆರ್ಡ್ರ್ ಮಾಡಿ ಡೆಲಿವರಿ ತೊಗೊಳ್ಳಿ. ಮೇಕಿಂಗ್ ಚಾರ್ಜ್ ತುಂಬ ಕಡಿಮೆ ಇರುತ್ತೆ. ಅರ್ಥ ಮಾಡ್ಕೊಳ್ಳಿ. ನಾವು ಕೆಲಸ ಮಾಡೋದ್ರಿಂದ ನಿಮಗೆ ತುಂಬ ಪರ್ಸೆಂಟೇಜ್ ಕಡಿಮೆಗೆ ಮಾಡಿಕೊಡ್ತು. ಹಂಗಂತೇಳಿ ತೀರಾ ಕಡಿಮೆ ಕೇಳಬೇಡಿ. ತುಂಬ ಜನ ಬುದ್ಧಿವಂತಿಕೆಯಿಂದ ಅಲ್ಲಿ ಕೇಳಿ ಇಲ್ಲಿ ಕೇಳಿ ಬರ್ತಾರೆ. ನಾನು ಹೇಳೋದಂದರೆ ಇವರೇ, ನಾನು ಹೇಳೋದಂದರೆ ಮೇಕಿಂಗ್ ಚಾರ್ಜ್ ಕಡಿಮೆಗೆ ಮಾಡಿಸ್ಕೋಬೇಕು ಅನ್ನೋದು ಒಂದು ಉದ್ದೇಶ. ಅದು ಓಕೆ, ಅದು ಒಪ್ಕೊಳ್ತೀವಿ. ಆದರೆ ತೀರಾ ಲೋಯೆಸ್ಟ್ ಎಷ್ಟು ಕಡಿಮೆ ಆಗುತ್ತೆ ಅಷ್ಟು ಕಡಿಮೆಗೆ ಮಾಡಿಸ್ಕೋಬೇಕು ಅಂತ ಅಂದ್ಕೊಳ್ಳೋದು, ಅದೆಲ್ಲ ಕರೆಕ್ಟ್ ಅಲ್ಲ. ಏನು ಅಷ್ಟು ಕರ್ಮ? ಒಂದು ಲೆವೆಲ್ಗೆ ಮೇಕಿಂಗ್ ಚಾರ್ಜ್ ಕೊಟ್ಟು ಮಾಡಿಸ್ಕೊಳ್ಳೋಣ ಅಂತ ಅಂದ್ಕೊಳ್ಳಿ. ನೀವು ಚೆನ್ನಾಗಿರ್ತೀರ, ನಾವು ಚೆನ್ನಾಗಿರ್ತೀವಿ. ಅರ್ಥ ಮಾಡ್ಕೊಳ್ಳಿ. ಲಾಸ್ ಬರುತ್ತೆ ಅಂದಾಗ ಅದನ್ನು ಯಾವ ರೀತಿ ಏನು ಅಂತ ಅರ್ಥ ಮಾಡ್ಕೊಳ್ಳಿ. ಓಕೆ, ಬಾಯ್. ಮತ್ತು ಈಗ ದೀಪಗಳು ನೋಡ್ಬೋದು ನೀವು ಎಷ್ಟು ಚೆನ್ನಾಗಿದೆ ಫಿನಿಶಿಂಗ್ ಅಂತೇಳಿ. ಪಿಕಾಕಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಇದು ಹೈಟ್ ಬಂದು 9.5 10 ಇಂಚಷ್ಟು ಬರುತ್ತೆ. ನೀವು ಎಷ್ಟು ಇಂಚ್ ಹೈಟ್ ಬೇಕಾದ್ರೂ ಮಾಡಿಸ್ಕೋಬೋದು, ಅಂದರೆ ತೂಕದ ಮೇಲೆ ಡಿಪೆಂಡ್ ಆಗುತ್ತೆ. ಇದು ಏನಂದರೆ, ಕಸ್ಟಮರ್ ನಮಗೆ ಕೆಲವು ಫೋಟೋಸ್ ಕಳಿಸಿ ಮಂಜು ಅಂತೇಳಿ ಹೇಳಿದರು. ಆದರೆ
ಸಾರಿ ಮೇಡಮ್, ಫೋಟೋ ಕಳ್ಸೋದಕ್ಕಾಗಲಿಲ್ಲ. ಯಾಕಂದರೆ ಹೋಲ್ಸೇಲಲ್ಲಿ ಹೋದ್ಮೇಲೆ ಅಲ್ಲಿ ನಾವು ಫೋಟೋಗಳು ತಗೊಂಡು ಅದೆಲ್ಲ ಮಾಡಲಿಕ್ಕಾಗಲ್ಲ. ಯಾಕಂದರೆ ಅಲ್ಲಿ ಅವರಿಗೆ ಡಿಸ್ಟರ್ಬ್ ಆಗುತ್ತೆ ಬೇರೆ ಕಸ್ಟಮರ್ಗಳೆಲ್ಲನೂ. ಹಂಗೆ ಏನು ಮಾಡ್ತೀವಿ ಅಂದರೆ, ನನಗೆ ಏನು ಬೆಸ್ಟ್ ಅನಿಸುತ್ತೋ ಅದು ತಂದಿರ್ತೀನಿ. ನಾನು ಹೇಳೋದಂದ್ರೆ, ನೀವು ಅಂಗಡಿಗೆ ಹೋಗ್ತೀರಿ ಅನ್ಕೊಳ್ಳಿ, ಯಾವ್ದಾದ್ರು ಅಂಗಡಿಗೆ ಹೋದ್ರೆ ಅಮ್ಮಮ್ಮ ಅಂದ್ರೆ ಒಂದು 20 ಜೊತೆ ಇರ್ತೇವೆ. ನಾವು ಹಂಗಲ್ಲ, ಅಲ್ಲಿ ಒಂದು 200 ಜೊತೆ ಇರುತ್ತೆ. 200 ಜೊತೆಯಲ್ಲಿ ಬೆಸ್ಟ್ ಯಾವ್ದಿದೆಯೋ ಅದನ್ನ ಸೆಲೆಕ್ಟ್ ಮಾಡಿ ತಗೊಂಡು ಬಂದಿರ್ತೀವಿ. ಮತ್ತೆ ಪ್ರತಿಯೊಂದನ್ನು ನಾನು ಅಬ್ಸರ್ವ್ ಮಾಡಿರ್ತೀನಿ. ಏನಂದ್ರೆ ಪಿಕಾಕ್ ಹೆಂಗಿದೆ, ಇದು ಹೈಟ್ ಸರೋಗುತ್ತಾ ಅವ್ರ ಮನೆಗೆ, ಇವೆಲ್ಲ ನಾನು ಕೇಳಿರ್ತೀನಿ. ಎಲ್ಲ ಕೇಳಿದ್ಮೇಲೆ ತರ್ತೀವಿ ಹೊತ್ತು ಸುಮ್ಮನೆ ಅವ್ರಿಗೆ ಹೇಳಿದ್ದಾರೆ ಅಂತ ಹೇಳ್ಬಿಟ್ಟು ಯಾವುದೊಂದು ತಗೊಂಡು ಬಂದ್ಬಿಡೋದಲ್ಲ, ಆ ಥರ ಮಾಡಲ್ಲ. ಮಾಮೂಲಿ ಕಸ್ಟಮರ್ ಏನಂದ್ರೆ ಅಂಗಡಿಗಳಿಗೆ ಹೋದ್ರೆ 80% ತುಂಬಾ ಜನ ಸೇಲ್ ಮಾಡ್ತಾರೆ. ಯಾಕಂದ್ರೆ ವರ್ಕೌಟ್ ಆಗಲ್ಲ. 92 ತಂದು ಮಾರಿದ್ರೆ ವರ್ಕೌಟ್ ಆಗಲ್ಲ. ಅವ್ರೇನು ಕಡಿಮೆ ಕೊಡಬೇಕು ಪರ್ಸೆಂಟೇಜ್ ಅಂತ ಏನಿರಲ್ಲ. ಅವ್ರಿಗೆ ಏನಂದ್ರೆ ನೀವು ಕರೆಕ್ಟಾಗಿ ಕಸ್ಟಮರ್ ಕೇಳಿದ್ರೆ 92 ಅಲ್ಲಿ ಕೇಳಿದ್ರೆ ಕಸ್ಟಮರ್ ಒಂಚೂರು ಸಪೋರ್ಟ್ ತಂದು ಕೊಡ್ತಾರೆ. ಆದ್ರೆ ತುಂಬಾ ಜನ ಏನ್ ಮಾಡ್ತಾರೆ, ಬಾರ್ಗಿನ್ ಮಾಡ್ತಾರೆ. ಮತ್ತೆ ಬಿಲ್ ಎಲ್ಲ ಆದ್ಮೇಲೆ ಸ್ವಲ್ಪ ಕಡಿಮೆ ಮಾಡ್ಕೊಳ್ಳಿ ಅಂತ ಹೇಳೋದು, ಇದೆಲ್ಲ ಮಾಡ್ತಾರೆ. ಆತರ ಮಾಡೋರ್ಗೆ ಏನಾಗುತ್ತೆ ಅಂದ್ರೆ ವರ್ಕೌಟ್ ಆಗಲ್ಲ. ಆತರ ಮಾಡ್ದಿರ ನೀವು ಕರೆಕ್ಟಾಗಿ, ಸರ್ ನಿಮ್ ಚಾರ್ಜ್ ಏನಿದೆ ನೀವು ತಗೊಳ್ಳಿ, ನಮ್ಗೆ ಚೆನ್ನಾಗಿರೋ ಜ್ಯುವೆಲ್ರಿ ತಂದು ಕೊಟ್ಬಿಡಿ ಅಂತಂದ್ರೆ ಎಲ್ಲರೂ ಕೂಡ ತಂದು ಕೊಡ್ತಾರೆ. ಅದೇನು ದೊಡ್ಡ ವಿಷಯ ಏನಲ್ಲ. 92 ಅಲ್ಲೇ ಮಾಡ್ಬೇಕು, 85 ಅಲ್ಲೇ ಟಚ್ ಅಲ್ಲಿ ಮಾಡ್ಬೇಕು ಅಂತ ಯಾರಿಗೂ ಏನಿರಲ್ಲ. 50 ಗ್ರಾಮ್ ಹೇಳಿದ್ರು ಕಸ್ಟಮರ್, ನೋಡ್ಬೇಕು 50-60 ಆಗಿರುತ್ತೆ. ನೋಡೋಣ ಎಷ್ಟು, ಏನು ಪರವಾಗಿಲ್ಲ. ಅವ್ರು ಹೇಳಿದ್ದು ನನಗೆ ಸೈಜ್ ಅಷ್ಟೇ. ನಾನು ಹೇಳೋದಂದ್ರೆ ಕಸ್ಟಮರ್ 50 ಗ್ರಾಮ್ಗೆ 100 ಗ್ರಾಮ್ಗೆ ತಲೆ ಕೆಡಿಸ್ಕೊಳ್ಳೋ ಅಂತ ಕಸ್ಟಮರ್ಗಳು ಯಾರು ಇಲ್ಲ ನಮ್ಮ J7 ಅಲ್ಲಿ. ಏನಂದ್ರೆ ಪ್ರತಿಯೊಬ್ರು ಕೂಡ ತುಂಬಾ ಸ್ಟ್ರಾಂಗ್ ಆಗಿರೋರು, ತುಂಬಾ ಅವರ ದುಡ್ಡು ಬಗ್ಗೆ ಯೋಚನೆ ಮಾಡದೇ ಇರೋರು, ಅಂಥವ್ರ ಬಗ್ಗೆನೇ ನಾನು ಆರ್ಡರ್ ಮಾಡಿಸ್ಕೊಳ್ಳಿ ಅಂತ ಹೇಳ್ತೀನಿ. ಇಲ್ಲಾಂದ್ರೆ ನಿಮ್ ಕೆಪಾಸಿಟಿ ತಕ್ಕಂಗೆ ಎಲ್ಲಿದೆಯೋ ಅಲ್ಲಿ ಹೋಗಿ ರೆಡಿ ತಗೊಳ್ಳಿ ಅಂತ ಹೇಳ್ತೀನಿ ನಾನು. ಮತ್ತೆ ಇದು ನೋಡ್ಬೋದು, ಇದು ತುಂಬಾ ಚೆನ್ನಾಗಿದೆ. ಇದ್ರ ಮೇಲೆ ಬಸವಣ್ಣ ಅಂತಾರಲ್ಲ, ಅದು ಹಸು, ಅದು ತುಂಬಾ ಚೆನ್ನಾಗಿದೆ ಇದು. ಈ ಕಿವಿಗಳು ಕೂಡ ಮಾಡಿದ್ದಾರೆ. ಇದಕ್ಕೆ ಕಿವಿಗಳು, ಕೊಂಬುಗಳು ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಇದು ನೀವು ಡೈರೆಕ್ಟ್ ಆಗಿ ನೋಡಿದಾಗ ತುಂಬಾ ಚೆನ್ನಾಗಿ ಅನ್ಸುತ್ತೆ. ಗಂಟೆ ಕೂಡ ಬೆಳ್ಳಿ ಸೌಂಡ್ ಬಂಗ ಬರ್ತಿಲ್ಲ ಇವ್ರೆ. ಇದು ಕಂಚುದು ಹೆಂಗ್ ಬರುತ್ತೆ ಹಂಗೆ ಸೌಂಡ್ ಬರ್ತಿದೆ. ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಇದೊಂದು ಇಷ್ಟ ಆಯ್ತು ಗಂಟೆ. ಮತ್ತೆ ಇದು ಪಂಚಪಾತ್ರೆ ಉದ್ರಣಿ, ಇದು 2 ಸೇರಿ ಒಂದು 70 ಗ್ರಾಮ್ ಇರ್ಬೋದು ಅನ್ಸುತ್ತೆ. ನಾನು ಎಲ್ಲಾನು ತೂಕ ಹಾಕಿಲ್ಲ. ಕಸ್ಟಮರ್ ನಾನು ಕೇಳಿದ್ದೇನೆಂದ್ರೆ ಎಷ್ಟು ಹೈಟ್ ಬೇಕು ನಿಮ್ಗೆ ಅದು ಹೇಳಿ ಮೇಡಮ್ ಅಂತ ನಾನು ಹೇಳಿದ್ದೀನಿ. ಇದು ರೆಗ್ಯುಲರ್ ಆಗಿ ಯೂಸ್ ಮಾಡ್ಲಿಕ್ಕೆ ದೀಪಗಳನ್ನ ಹೇಳಿದ್ದಾರೆ. ಇದೊಂದಾಯ್ತು. ಶಿವಲಿಂಗ, ಗಂಟೆ, ಪಂಚಪಾತ್ರೆ ಉದ್ಧರಣೆ, ದೀಪಗಳು ಎಲ್ಲ ತುಂಬಾ ಚೆನ್ನಾಗಿದೆ. ನಾನು ಚೆನ್ನಾಗಿದೆ ಅಂತಾನೆ ಹೇಳ್ತೀನಪ್ಪ, ನಿಮ್ಗೆ ಏನು ಅನ್ಸುತ್ತೆ ಅದೇ ಹೇಳಿ. ಮತ್ತೆ ನೀವು ಇದಕ್ಕೆ ಜಾಗ್ವಾರ್ ಕಡ ನೋಡ್ಬೋದು, ತುಂಬಾ ಚೆನ್ನಾಗಿ ಬಂದಿದೆ. ನಾನು ಎಲ್ಲಾನು ಚೆನ್ನಾಗಿ ಬಂದಿದೆ ಅಂತಾನೆ ಹೇಳ್ತೀನಿ ಇವ್ರೆ. ನೀವು ನೋಡ್ಬೇಕು, ಮಾಡಿಸ್ಕೋಬೇಕು ಅಷ್ಟೇ. ಇದು ಬಂದು 84 ಟಚ್ ಅಲ್ಲಿ ಮಾಡಿರೋದು. ಕಸ್ಟಮರ್ ಬಂದು ಶಾಂಪಲ್ ನಮ್ಗೆ ಡಿಸೈನ್ ಕೊಟ್ಟಿದ್ರು, ಸರ್ ಸೇಮ್ ಅದೇ ತರ ಬರ್ಲಿ ಅಂತ. ಏನಂದ್ರೆ ಅವ್ರು ಕೊಟ್ಟಿರೋ ರೇಡಿಯಂ ಪಾಲಿಶ್ ಒಂದಿತ್ತು, ವೈಟ್ ಪಾಲಿಶ್. ಅದು ಚೆನ್ನಾಗಿರಲ್ಲ, ಯಾಕಂದ್ರೆ ಸ್ವಲ್ಪ ದಿನ ಕೊಟ್ಟೋಗುತ್ತೆ, ಅಥವಾ ಒಂಥರ ಜಾತ್ರೆ ತರ ಇರುತ್ತೆ. ಆ ತರ ಬೇಡ ಅಂತೇಳಿ ಎಲ್ಲ ಸ್ಟ್ಯಾಂಡರ್ಡ್ ಆಗಿ ಚಿನ್ನ ತರಾನೇ ಇರ್ಲಿ ಅಂತೇಳಿ ಅದನ್ನ ಮಾಡಿಸಿದೀವಿ. ಕಟಿಂಗ್ ಅಷ್ಟೇ ನೀವು ನೋಡ್ಬೋದು, ತುಂಬಾ ಪರ್ಫೆಕ್ಟ್ ಆಗಿ ಮಾಡಿದ್ದಾರೆ. ಕಟಿಂಗ್ ವರ್ಕ್ ಆಗಿರ್ಬೋದು, ಫಿನಿಶಿಂಗ್ ಆಗಿರೋದು, ಪಾಲಿಶ್ ಆಗಿರೋದು, ಪ್ರತಿಯೊಂದು ತುಂಬಾ ಚೆನ್ನಾಗಿ ಬಂದಿದೆ. ನೋಡಿ, ನಿಮ್ಗೆ ಏನಾದ್ರು ಬೇಕಿದ್ರೆ ಈ ತರ ಜಾಗ್ವಾರ್ ಕಡ ಬೇಕಾದ್ರೆ ಮಾಡಿಸ್ಕೊಳ್ಳಿ, ಇಲ್ಲ ಪ್ಲೈನ್ ಕಡ ಆದ್ರೂ ಮಾಡಿಸ್ಕೊಳ್ಳಿ, ತುಂಬಾ ಚೆನ್ನಾಗಿರುತ್ತೆ. ಕಡ ಜೆಂಟ್ಸ್ಗೆ ಮಾತ್ರ ಕಡ ಅಂತೂ ತುಂಬಾ ಸೂಪರ್ ಆಗಿರುತ್ತೆ. ಚೆನ್ನಾಗಿರುತ್ತೆ ಅಷ್ಟೇ. ನಾನು ಹೇಳ್ತೀನಿ, ನೀವು ಮಾಡಿಸ್ಕೊಳ್ಳೋಕೆ ಶಕ್ತಿ ಇರಬೇಕು. ಪ್ರಯತ್ನ ಮಾಡಿ, ಅದಕ್ಕೋಸ್ಕರ ಹಾಗೆ ಆಗುತ್ತೆ. ಕಡ ಹಾಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ. ಯಾರಾದ್ರೂ ಗಿಫ್ಟ್ ಮಾಡ್ಬೇಕಂದ್ರೆ ಮಾಡಿ, ನಿಮ್ಮ ಹಸ್ಬೆಂಡ್ಗೆ ಕೇಳಿ. ಯಾವಾಗ್ಲೂ ನೀವು ಸೀರೆ ತಂದು ಕೊಡಿ, ನನಗೆ ಅದು ಮಾಡಿಸ್ಕೊಡಿ, ಇದು ಮಾಡಿಸ್ಕೊಡಿ ಅಂತೆಲ್ಲ. ನೀವು ಕೂಡ ನಿಮ್ಮ ಗಂಡನಿಗೆ ಏನಾದ್ರು ಅದು ಮಾಡಿಸ್ಕೊಡ್ಬೇಕು. ಸರಿ, ಎಕ್ಸಾಂಪಲ್ ನೀವು 1 ಲಕ್ಷ ಗಿಫ್ಟ್ ಮಾಡಿದ್ರಿ ಅನ್ಕೊಳ್ಳಿ, ಅವರು ಏನಾದರೂ ಮಾಡಿ ನಿಮ್ಗೆ ಒಂದು 10 ಲಕ್ಷ ಅಷ್ಟು ಗಿಫ್ಟ್ ಮಾಡಬೇಕು ಅಂತ ಯೋಚನೆ ಮಾಡ್ತಾರೆ. ಗಂಡಸರು ಕೊಟ್ಟಿದ್ದಕ್ಕೆ 10ರಷ್ಟು ಕೊಡಬೇಕು, 100ರಷ್ಟು ಕೊಡಬೇಕು ಅಂತ ಯೋಚನೆ ಮಾಡ್ತಾರೆ. ನಾನು ಹೇಳೋದೇನೆಂದ್ರೆ, ಮಾಡಿಸಿ, ನಿಮ್ಮ ಹಸ್ಬೆಂಡ್ಗೆ ಮಾಡಿಸಿ, ಬ್ರದರ್ಗೆ ಮಾಡಿಸಿ, ಚೆನ್ನಾಗಿರುತ್ತೆ. ನಿಮ್ಮ ಫ್ರೆಂಡಿಗೆ ಮಾಡಿಸಿ, ಎಷ್ಟು ಚೆನ್ನಾಗಿರುತ್ತೆ ನೋಡಿ. ಕಡ ಅಂತೂ ತುಂಬ ಇಷ್ಟ ಆಯ್ತು ನನಗೆ. ಅಂದರೆ ಇದಕ್ಕೆ ಸ್ವಲ್ಪ ಮೇಕಿಂಗ್ ಚಾರ್ಜ್ ಜಾಸ್ತಿ ಆಗುತ್ತೆ. 1-2% ಜಾಸ್ತಿ ಮಾಡಬೇಕು. ಮಾಮೂಲಿ ಪ್ಲೈನ್ ಕಡೋದಕ್ಕೂ ಇದಕ್ಕೂ ಸ್ವಲ್ಪ ಮೇಕಿಂಗ್ ಚಾರ್ಜ್ ಜಾಸ್ತಿ ಆಗುತ್ತೆ. ನೋಡೋಣ, ಮಾಡಿಕೊಡೋಣ.